ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಕೂಡ ಆ ಥರ ಆಗಿಲ್ಲ. ನಿಮ್ಮ ಸಚಿವರು ತಿಮ್ಮಾಪುರ ಕೂಡ ಇವತ್ತು ಮಾತಾಡಿದ್ರು, ಅವರೆಲ್ಲ ಹೊಡೆದಿಲ್ಲ, ಬಡ ಹೊಡೆದು ಹೋಗ್ತಾರೆ, ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಏನ್ ಮಾಹಿತಿ ಸರ್ ಆತರ ಹುಡುಕಿ ಹೊಡೆದ್ರಿ? ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ್ದು ಶಿವಮೊಗ್ಗ ಎಡೆಮಗಳು ಏನ್ ಹೇಳ್ತಾರೆ ಅದನ್ನ ಒಪ್ಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ತಾನೆ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾರು ತೋರಿಸ್ಲಿಲ್ಲ. ಯಾಕೆ ಅವ್ನು ಯಾನೊಬ್ಬನು ರೈಲ್ವೆನಾಗ ಒಬ್ಬನು ಹೊಡೆದಿದ್ನಲ್ಲ, ಬಂದೂಕ್ಲೆ ಹೊಡೆದಿಲ್ವಾ ಮುಸ್ಲಿಮ್ರು ಅಂತೇಳಿ ಕೇಳಿ ಬಂದೂಕ್ಲೆ 3 ಹೊಡೆದಿರ್ತಕ್ಕಂಥ ನಿದರ್ಶನಗಳು ಇದಾವೆ. ನಮ್ಮ ಕವಿತಾ ಲಂಕೇಶಿ ಹೊಡೆದಿರ್ತಕ್ಕಂಥದ್ದು, ಡಾಬೋಲ್ಕರ್ ಹೊಡೆದಿರ್ತಕ್ಕಂಥದ್ದು, ಇಂಥವೆಲ್ಲ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಇದಾವೆ. ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ. ನಾವು ಅವತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್. ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನಾನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ಓಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್.